ಹಾಯ್ ಹಲೋ ಫ್ರೆಂಡ್ಸ್, ಇಂದು ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಚಿತ್ರಾನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು ಎಣ್ಣೆ ಚಿಗ್ಲಾಸಲ್ಲಿ ಅರ್ಧ ತಗೊಳ್ಳಿ, ಕರಿಬೇವು ಸ್ವಲ್ಪ, 3 ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸಾಸಿವೆ, 2 ಟೀ ಸ್ಪೂನ್ ಅರಿಶಿನ ಪುಡಿ, ಕೊತ್ತಂಬರಿ ಸ್ವಲ್ಪ, ನಿಂಬೆಹಣ್ಣು 1 ತಗೊಳ್ಳಿ, ಕಡಲೆಬೇಳೆ 2 ಟೀ ಸ್ಪೂನ್ ತಗೊಳ್ಳಿ, ಕಡಲೆಬೀಜ 1/4 ಕಪ್ ತಗೊಳ್ಳಿ, ಮತ್ತು ಹಸಿಮೆಣಸಿನ್ಕಾಯಿ. ಇದು ಖಾರ ಇಲ್ಲ, ಸೊ ಅದು ತಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ನೋಡಿ ತಗೊಳ್ಳಿ. ಶುಂಠಿ 2 ಇಂಚಷ್ಟು, ಬೆಳ್ಳುಳ್ಳಿ 2 ಗಡ್ಡೆ, ಅವೆರಡನ್ನೂ ಪೇಸ್ಟ್ ಮಾಡಿ ಇಟ್ಕೋಬೇಕು. ಮತ್ತು ಹೇಗೆ ಮಾಡೋದು ಅಂತ ನೋಡೋಣ. ಎಣ್ಣೆ ಫಸ್ಟ್ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕಿದ್ಮೇಲೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಹಾಕಿ. ಕಡಲೆಬೇಳೆ ಹಾಕಿದ್ಮೇಲೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಗ್ಯಾಸು, ಇಲ್ಲಾಂದರೆ ಕಪ್ಪಕ್ಕಾಗ್ಬಿಡುತ್ತೆ. ಮತ್ತು ಜೀರಿಗೆ ಹಾಕಿ. ಜೀರಿಗೆ ಹಾಕಿದ ತಕ್ಷಣ ಈರುಳ್ಳಿ ಹಾಕಿ. ಈರುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗೋವರೆಗೂ ಸ್ವಲ್ಪ ತಿದ್ದು. ಈಗ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮತ್ತು ಕಡಲೆ ಬೀಜ ನಾನು ಹುರಿದಿರೋ ತಗೊಂಡಿದ್ದೀನಿ, ಸೊ ಅದಕ್ಕೆ ಇವಾಗ ಹಾಕ್ತಾ ಇರೋದು. ಅದು ಸ್ವಲ್ಪ ಫ್ರೈ ಆಗಬೇಕು. ಅವೆರಡು ಸ್ವಲ್ಪ ಫ್ರೈ ಆದಮೇಲೆ 2 ನಿಮಿಷ ಫ್ರೈ ಹಾಕಕ್ಕೆ ಬಿಡಿ. ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು ನೋಡಿ ನೀವು ಹಾಕ್ಕೊಳ್ಳಿ. ಒಂದು ನಿಮಿಷ ಫ್ರೈ ಆಗಲಿ ಅದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಚಿತ್ರಾನ್ನ ರುಚಿಯಾಗಿ ಬರಬೇಕಂದ್ರೆ ಇದೇ ಸೀಕ್ರೆಟ್ ಇದ್ದಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನದಲ್ಲಿ ಸೀಕ್ರೆಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಹಾಕಿದ್ಮೇಲೆ 1 ಟೈಮ್ ಮಿಕ್ಸ್ ಕೊಡಿ. ಅದಾದಮೇಲೆ ನಿಂಬೆ ಹಣ್ಣಿನ ರಸ ಹಾಕಿ. ಹಾಕಿದ್ಮೇಲೆ 1 ಟೈಮ್ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಫ್ರೈ ಆಗಲಿ, ಒಂದು 40 ಸೆಕೆಂಡ್. ಮತ್ತು ಅರಿಶಿನ ಪುಡಿ ಹಾಕಿ. ನಿಮಗೆ ಕಲರ್ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಹಾಕ್ಕೊಬೋದು. ಇದೆಲ್ಲ ಕಲಸಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಅರಿಶಿನ ಪುಡಿಯಲ್ಲಿರೋ ಸ್ಮೆಲ್ ಹೋಗಬೇಕು, ಹಸಿ ಸ್ಮೆಲ್ಲು. ಮತ್ತು ಕೊತ್ತಂಬರಿ ಹಾಕಿ ಲಾಸ್ಟಲ್ಲಿ. ಚಿತ್ರಾನ್ನ ಕಲಸಿದ ಮೇಲೂ ಹಾಕ್ಕೊಬೋದು, ಅದು ನಿಮ್ಮ ಚಾಯ್ಸ್. ಮತ್ತು 1 ನಿಮಿಷ ಇರಬೇಕು ಕೊತ್ತಂಬರಿ ಹಾಕಿದ್ಮೇಲೆ. ನೋಡಿ, ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಫಸ್ಟೇ ಮಾಡಿರೋ ಅನ್ನ ಹಾಕ್ಕೊಂಡು, ಮಾಡಿರೋ ಗೊಜ್ಜು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು, ಕಲಸಿದ್ದಾದಮೇಲೆ ಒಂದೆರಡು ಸರ್ವ್ ಮಾಡಿಕೊಂಡು ತಿನ್ನೋದು. ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿ.